ನೀವು ಎಕ್ಸಾಮ್ ಬರ್ದೊಂದು 10-12 ವರ್ಷಗಳು ಆಗಿದ್ರು ಕೂಡ UPSC ಪ್ಯಾಟರ್ನ್ಗಳು ಚೇಂಜ್ ಆಗಿರ್ಬೋದು. ಆದ್ರೆ ಆ ಥೀಮ್ ಅದೇ ಇರುತ್ತೆ. ನಾನೊಬ್ಬ ಸಾಮಾನ್ಯ ವಿದ್ಯಾರ್ಥಿ ಅಂತ ಅನ್ಕೊಂಡ್ರೆ SLC ಮುಗಿಸಿದೀನೋ ಅಥವಾ PUC ಮುಗಿಸಿದೀನೋ ಡಿಗ್ರಿ ಮುಗಿಸಿದೀನೋ ನನಗೆ ಸಿವಿಲ್ ಸರ್ವೆಂಟ್ ಆಗ್ಬೇಕು ಅಂತ ಹೇಳಿ ಒಂದು ಆಸೆ ಹುಟ್ಟುತ್ತೆ. ಆ ಆರಂಭವನ್ನ ಹೇಗ್ ಮಾಡೋದು? ನೀವು ಆರಂಭವನ್ನ ಹೇಗ್ ಮಾಡಿದ್ರಿ ಸರ್? ಸೊ ಇದು ಆಕ್ಚುಲಿ ಲಾಸ್ಟ್ 10 ವರ್ಷದಿಂದ ನನಗೆ ತುಂಬಾ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಹುಡುಗರು ಆಲ್ಮೋಸ್ಟ್ ನನ್ನ ಆಫೀಸಲ್ಲಿ ಕೇಳುವಂತ ಕಾಮನ್ ಪ್ರಶ್ನೆ. ಸೊ ಇದಕ್ಕೆ ನಾನು ಅಗೇನ್ ನನ್ನನ್ನು ಯಾರಾದ್ರೂ ಕೇಳಿದ್ರೆ ನಾನು ಸ್ವಲ್ಪ ಬೋರಿಂಗ್ ಆನ್ಸರ್ ಕೊಡ್ಬೋದು, ಅಂದ್ರೆ ಒಂದು ಗ್ಲಾಮರಸ್ ಆನ್ಸರ್ ಕೊಡಲ್ಲ. ನೀವು ಇಷ್ಟು ತಾಸು ಓದಬೇಕು, 16 ಗಂಟೆ ಓದಬೇಕು, ಅಥವಾ ನಾವು 16 ಗಂಟೆ ಓದಿದ್ದೀವಿ, ನಾವು 18 ಗಂಟೆ ಓದಿದ್ದೀವಿ, ಇಂಟರ್ವ್ಯೂ ಅಲ್ಲಿ ಇಷ್ಟು ನಾವು ಚುರುಕಾಗಿ ನಾವು ಆನ್ಸರ್ ಜವಾಬ್ ಕೊಟ್ಟಿದ್ದೀವಿ, ಇವೆಲ್ಲ ಒಂದ್ ಸೈಡ್ ಅದಿರ್ಬೋದು. ಬಟ್ ನನ್ನ ಇದು ಏನಂದ್ರೆ, ಫಸ್ಟ್ ಒಬ್ಬ ಯಾರಿರ್ಲಿ, ಒಂದು ಹಳ್ಳಿಯಿಂದ ಬಂದಿರೋರ್ಲಿ, ಇರ್ರೆಸ್ಪೆಕ್ಟಿವ್ ಆಫ್ ಎಜುಕೇಶನಲ್ ಕ್ವಾಲಿಫಿಕೇಶನ್ಸ್, ಅವರೊಬ್ಬ ಸಿವಿಲ್ ಸರ್ವೆಂಟ್ ಆಗಬೇಕು ಅಂದ್ರೆ ಫಸ್ಟ್ ಅವ್ರ ಸಿವಿಲ್ ಸರ್ವೆಂಟ್ ಆಗ್ತೀನಿ ಅಂತ ನಂಬಬೇಕು. ಫಸ್ಟ್ ಥಿಂಗ್, 100ಗೆ 100% ಅವ್ರು ನಂಬಬೇಕು. ಯಾಕೆಂದ್ರೆ ನಾನು ನಮ್ಮ ಬ್ಯಾಚ್ಮೆಂಟ್ಸ್ ಇರ್ಬೋದು, ನಮ್ಮ ಸೀನಿಯರ್ಸ್ ಇರೋದು, ಜೂನಿಯರ್ಸ್ ಇರ್ಬೋದು, ಬಹಳಷ್ಟು ಜನ ಆಕ್ಚುಲಿ ವೆರಿ ಹಂಬಲ್ ಬ್ಯಾಕ್ ಗ್ರೌಂಡ್ ಇಂದ ಸಿವಿಲ್ ಸರ್ವೆಂಟ್ಸ್ ಆಗಿರುವಂಥದ್ದು ನೋಡಿದ್ದೀವಿ ನಾವು. ಸೊ ಫಸ್ಟ್ ಥಿಂಗ್, ಯಾರಿಗೆ ಸಾಧ್ಯ ಇಲ್ಲ ಅನ್ನೋದು ಪ್ರಶ್ನೆ ಬರಲ್ಲ. ಬಟ್ ಈಸಿ ಕೂಡ ಅಲ್ಲ, ಸುಲಭ ಕೂಡ ಅಲ್ಲ. ಬಟ್ ಇಲ್ಲ ಆಗೇ ಆಗಲ್ಲ ಅನ್ನೋದು ಕೂಡ ಇರಲ್ಲ. ನಿಮ್ಮ ಮನಸ್ಸಿರ್ಬೇಕು, ನಿಮ್ಮ ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕು. ಸೊ ಫಸ್ಟ್ ಥಿಂಗ್ ಅವರೇನಂದ್ರೆ, ಫಸ್ಟ್ ಸಿಲೆಬಸ್ ನೋಡಬೇಕು. ಸಿವಿಲ್ ಸರ್ವಿಸಸ್ ಅವ್ರ ನೋಟಿಫಿಕೇಶನ್ ಇರುತ್ತೆ, ಆಕ್ಚುಲಿ ಆ ನೋಟಿಫಿಕೇಶನ್ ಅಲ್ಲೇ ಸಿಲೆಬಸ್ ಮಾಡ್ತಾರೆ. ಏನೇನು ನಮ್ಮ ಸಿವಿಲ್ ಸರ್ವೆಂಟ್ಗೆ ಏನೇನು ಇರಬೇಕು, ಏನೇನು ನಾಲೆಡ್ಜ್ ಇರಬೇಕು, ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ UPSC ಒಂದು ರಿಲೀಸ್ ಮಾಡುತ್ತೆ. ಅದ್ ನೋಡ್ಕೊಂಡು ಸ್ವಲ್ಪ ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡಿ, ಅವರು ವೆದರ್ ದೇ ಆರ್ ಸೂಟಬಲ್ ಆರ್ ನಾಟ್ ಅನ್ನೋದು ಯೋಚನೆ ಮಾಡಬೇಕು. ಎಲ್ಲರೂ ಅದೇ ಟ್ಯಾಲೆಂಟ್ ಇರಬೇಕು ಅಂತ ಏನಿಲ್ಲ. ಕೆಲವರು ಸಾಫ್ಟ್ವೇರ್ ಅಲ್ಲಿ ಚೆನ್ನಾಗಿರ್ತಾರೆ, ಕೆಲವರು ಡ್ರಾಯಿಂಗ್ ಅಲ್ಲಿ ಚೆನ್ನಾಗಿರ್ತಾರೆ, ಕೆಲವರು ಬೇರೆ ಆರ್ಟ್ಸ್ ಅಲ್ಲಿ ಚೆನ್ನಾಗಿರ್ತಾರೆ, ಕೆಲವರು ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗಿರ್ತಾರೆ. ಬಟ್ ಸಿವಿಲ್ ಸರ್ವೆಂಟ್ಸ್ಗೆ ಸಂಬಂಧಪಟ್ಟ ಅವ್ರು ಸೂಟಬಲ್ ಇಲ್ಲ ಅನ್ನೋದು ಸ್ವಲ್ಪ ಯೋಚನೆ ಮಾಡಬೇಕು. ಅವ್ರ ಸ್ಟೈಲ್ ಏನು. ಸೊ ಕೆಲವರು ಏನಂದ್ರೆ ಸೈನ್ಸ್ ಮ್ಯಾಥ್ಸ್ ಅಲ್ಲಿ ತುಂಬಾ ಚೆನ್ನಾಗಿರ್ತಾರೆ, ಅವರೇ ಆನ್ಸರ್ ರೈಟಿಂಗ್ ಅಲ್ಲಿ ಚೆನ್ನಾಗಿರಲ್ಲ ಇರ್ಬೋದು. ಅಫ್ಕೋರ್ಸ್ ಡೆವಲಪ್ ಮಾಡ್ಕೋಬೇಕು. ಬಟ್ ಫಸ್ಟ್ ಅವರು ಆತ್ಮಾವಲೋಕನ ಮಾಡ್ಕೋಬೇಕು, ಅವರು ಇಂಟ್ರೋಸ್ಪೆಕ್ಟ್ ಮಾಡ್ಕೋಬೇಕು. ನಾನು ಬೇಸಿಕಲಿ ಸಿವಿಲ್ ಸರ್ವೆಂಟ್ಸ್ ಆಯ್ತು, ಯಾರೋ ಹೇಳಿದ್ರು, ಯಾರೋ ಇದು ಆಗಿದ್ರು ಅನ್ನೋದು ಒಂದು. ಬಟ್ ನೀವು ಅದಕ್ಕೆ ಸೂಟಬಲ್, ನೀವು ಅದಕ್ಕೆ ಓದಕ್ ಆಗತ್ತಾ ಅನ್ನೋದು ಫಸ್ಟ್ ನೋಡ್ಕೋಬೇಕು. ಯಾಕೆಂದ್ರೆ ಇದೊಂದು ಜರ್ನಿ, 3-4 ಇಯರ್ಸ್ ಅಂತೂ ಆಗತ್ತೆ. ಬಿಕಾಸ್ ಲೆವೆಲ್ಸ್ ಆಫ್ ಎಕ್ಸಾಮ್ ಇರ್ಬೋದು, ಸಿಲೆಬಸ್ ಇರ್ಬೋದು, ತುಂಬಾ ವೈಡ್ ಇರುತ್ತದೆ. ಸೊ 3 ಲೆವೆಲ್ಸ್ ಆಫ್ ಎಕ್ಸಾಮ್ ಇರ್ತದೆ: ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಮೇನ್ಸ್ ಎಕ್ಸಾಮಿನೇಷನ್, ಇಂಟರ್ವ್ಯೂ. ಸೊ ಪ್ರಿಲಿಮಿನರಿ ಕ್ವಾಲಿಫಿಕೇಶನ್, ಮೇನ್ಸ್ ಏನಂದ್ರೆ ಮಾರ್ಕ್ಸ್ ರಿಟರ್ನ್. ಆ ಮಾರ್ಕ್ಸ್ ಇದು ಆಧಾರದ ಮೇಲೆ ಇಂಟರ್ವ್ಯೂ ಇದಾಗ್ತದೆ. ಬಟ್ ಜನರಲಿ 20:80 ರೇಷಿಯೋ, ಅಂದ್ರೆ 80 ಮೇನ್ಸ್ ಮಾರ್ಕ್ಸ್ ತಗೊಂಡು 20 ಇಂಟರ್ವ್ಯೂ ತಗೊಂಡು ಅದನ್ನು ಕ್ವಾಲಿಫೈ ಮಾಡ್ತಾರೆ ಲಾಸ್ಟ್ ಲಿಸ್ಟ್ ಅಲ್ಲಿ. ಸೊ ಫಸ್ಟ್ ಯಾರಾದ್ರೂ ಬಂದಿದಂದ್ರೆ ಈ 2 ಮಾಡಬೇಕು. ಸಪೋಸ್ ಡಿಸೈಡ್ ಆಗಿದ್ದಾರೆ ನಾವು ಸಿವಿಲ್ ಸರ್ವಿಸಸ್ ಓದಲಿಕ್ಕೆ, ಸಿವಿಲ್ ಸರ್ವಿಸಸ್ ಅಂದ್ರೆ ಸಿವಿಲ್ ಸರ್ವಿಸ್ ಜೊತೆ ಸ್ಟೇಟ್ ಸರ್ವಿಸಸ್ ಇರ್ಬೋದು, ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಕವರ್ ಆಗುತ್ತೆ. ಅಂದ್ರೆ ಜನರಲಿ ಎಲ್ಲ ಓದ್ತಾ ಇರ್ತಾರೆ ಸಿವಿಲ್ ಸರ್ವೆಂಟ್ ಜೊತೆ. ಸೊ ಫಸ್ಟ್ ಅವ್ರು ಮಾಡ್ತಂಥದ್ದು, ಅವರು ನ್ಯೂಸ್ ಪೇಪರ್ ಇರ್ಬೋದು, ಅವ್ರ ಜನರಲ್ ಫ್ಯಾಕ್ಟ್ಸ್ ಇರ್ಬೋದು, ಅವು ನಾವು ಏನಂತಾರೆ ಓದಿ ಅರ್ಥ ಮಾಡಿಕೊಂಡು ನಮ್ಮ ಸಿವಿಲ್ ಸರ್ವಿಸಸ್ಗೆ ಸೂಟಬಲ್ ಆಗಿ ಅವರು ಪ್ರೆಸೆಂಟ್ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋದು ಅಭ್ಯಾಸ ಮಾಡಬೇಕು. ನಾನು ಬೆಸ್ಟ್ ಟಿಪ್ ಅಂದ್ರೆ, ನಾನು ಇದು 10 ವರ್ಷದಿಂದ 15 ವರ್ಷದಿಂದ ನಾನು ಯಾರು ಕೇಳಿದ್ರು ನಾನು ಹೇಳ್ತಾ ಬಂದಿದ್ವಿ, ಆಲ್ ಇಂಡಿಯಾ ರೇಡಿಯೋದು ನ್ಯೂಸ್ ಆನ್ ಏರ್ ಅಂತ ಇರುತ್ತದೆ. ಆಲ್ ಇಂಡಿಯಾ ರೇಡಿಯೋದು ಇದಿರ್ತದೆ, ಅದರಲ್ಲಿ ತುಂಬಾ ಚೆನ್ನಾಗಿರ್ತದೆ. ಎಲ್ಲಾ ಭಾಷೆಗಳಲ್ಲಿದೆ ಅದು. ಕನ್ನಡದಲ್ಲಿದೆ, ತೆಲುಗುದಲ್ಲಿದೆ, ಇಂಗ್ಲಿಷ್ ಅಲ್ಲಿದೆ, ಹಿಂದಿಯಲ್ಲಿದೆ, ಎಲ್ಲಾ ಭಾಷೆಗಳಲ್ಲಿದೆ. ಆ ಡಿಸ್ಕಷನ್ಸ್ ಏನಿವೆ, ಅವ್ರ ಪ್ಯಾನಲ್ ಡಿಸ್ಕಷನ್ಸ್ ಇರ್ಬೋದು, ಅವ್ರ ಹೆಡ್ಲೈನ್ಸ್ ಮತ್ತೆ ಇದಿರ್ಬೋದು, ನನಗೆ ತುಂಬಾ ಪ್ರೊಫೆಷನಲ್ ಆಗಿ ಅನಿಸ್ತದೆ. ಅಂದ್ರೆ ಒಬ್ಬರಿಗೆ ಸಪೋಸ್ ಡೈರೆಕ್ಟ್ ದ ಹಿಂದೂ ಪೇಪರ್, ದ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್, ದ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ ನೋಡ್ಕೊಂಡು ಓದಿದ್ದು ಕಷ್ಟ ಅನಿಸ್ತಿದ್ರೆ, ಅವರು ಬೇಸಿಕಲಿ ಫಸ್ಟ್ ಆಲ್ ಇಂಡಿಯಾ ರೇಡಿಯೋ ಓದ್ಕೊಂಡು ಅವರು ಸ್ಟಾರ್ಟ್ ಮಾಡ್ಬೋದು. ಸೊ ಆಲ್ ಇಂಡಿಯಾ ರೇಡಿಯೋ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ಜನರಲ್ ನಮಗೆ ಒಂದು ಅವೇರ್ನೆಸ್, ನಮ್ಮ ಸುತ್ತಮುತ್ತ ಅಂದ್ರೆ ದೇಶದಲ್ಲಿ ಏನ್ ನಡೀತಾ ಇದೆ ಅನ್ನೋದು ಫ್ರಮ್ ಸಿವಿಲ್ ಸರ್ವೆಂಟ್ ಪಾಯಿಂಟ್ ಆಫ್ ವ್ಯೂ, ಫ್ರಮ್ ಸಿಲೆಬಸ್ ಪಾಯಿಂಟ್ ಆಫ್ ವ್ಯೂ ನಮಗೆ ಅರ್ಥ ಆಗತ್ತೆ. ಅಂದ್ರೆ ನಾವು ಓಕೆ, ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ಇಂಡಿಯಾ ಅಮೆರಿಕಾ ರಿಲೇಷನ್ಸ್ ಇವೆ, ಟ್ಯಾರಿಫ್ಸ್ ಬಗ್ಗೆ ಏನೋ ಮಾತಾಡ್ತಾ ಇದ್ದಾರೆ. ಸೊ ಟ್ಯಾರಿಫ್ಸ್ ಬಗ್ಗೆ ಪೊಲಿಟಿಕಲ್ ಬಿಟ್ಟು ಆಕ್ಚುಲಿ ಏನು ಟ್ಯಾರಿಫ್ ಅಂದ್ರೆ ಏನು, ಯಾವ್ದಕ್ಕೆ ಟ್ಯಾರಿಫ್ ಯೂಸ್ ಮಾಡ್ತಾರೆ, ಇಂಪೋರ್ಟ್ ಅಂದ್ರೆ ಏನು, ಎಕ್ಸ್ಪೋರ್ಟ್ ಅಂದ್ರೆ ಏನು,
Okay. ಏನಾಗತ್ತೆ ನಮ್ಮ ದೇಶಕ್ಕೆ ಹೇಗೆ ಯೂಸ್ ಆಗುತ್ತೆ, ಹ್ಮ್. GDP ಅಲ್ಲಿ ಅದಕ್ಕೆ ಏನು ಇದಿದೆ. ಸೊ ಆ ತರ ನಾವು ಕ್ವಶನ್ಸ್ ಮಾಡ್ತಾ ಹೋದ್ರೆ ನಮ್ಗೆ ಏನಂದ್ರೆ ಒಂದು ಐಡಿಯಾ ಬರುತ್ತೆ. Okay. ಸೊ ಆಲ್ ಇಂಡಿಯಾ ರೇಡಿಯೋ ಇಂದ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅಂದ್ರೆ ನನ್ನ ಎಕ್ಸ್ಪೀರಿಯನ್ಸ್. Okay. ಎರಡನೇದು ಬೇಸಿಕ್ ಬುಕ್ಸ್ ಅಂತ ಇರ್ತವೆ. ಹ್ಮ್. ಅದು ಎಲ್ಲಾರು ಆಲ್ಮೋಸ್ಟ್ 30 ವರ್ಷದಿಂದ ಹೇಳ್ತಾ ಬಂದಿದ್ದಾರೆ. ಹೌದು. ಸೊ NCERT ಬುಕ್ಸ್ ಇರ್ತವೆ. ಹೌದು. ಸೊ NCERT ಬುಕ್ಸ್ ಬೇಸಿಕ್ ಬುಕ್ಸ್, ಸೋಷಿಯಲ್ ಸ್ಟಡೀಸ್, ಸೈನ್ಸ್ ನಾವೆಲ್ಲ ಸ್ಕೂಲಲ್ಲಿ ಓದಿದ್ದೇವೆ. ಹ್ಮ್. ಬಟ್ ಏನಂದ್ರೆ ಸ್ಕೂಲಲ್ಲಿ ನಾವು ಜನರಲ್ ಆಗಿ ಎಕ್ಸಾಮ್ಸ್ಗೋಸ್ಕರ ಓದ್ತೀವಿ. ಇದೇನಂದ್ರೆ ಸ್ವಲ್ಪ ನಾಲೆಡ್ಜ್ಗೋಸ್ಕರ ಅಥವಾ ಜನರಲ್ ಅವೇರ್ನೆಸ್ಗೋಸ್ಕರ Okay. ಒಂದು ಬೇಸ್ ಫಾರ್ಮ್ ಮಾಡ್ಲಿಕ್ಕೆ ಇದು ಮಾಡ್ತೀವಿ. ಹ್ಮ್. ಸೊ ಅದೊಂದು ಓದ್ಕೊಂಡು ನೆಕ್ಸ್ಟ್ ಅವರು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೋದು. Okay. ನೆಕ್ಸ್ಟ್ ಹಂತದಲ್ಲಿ ನಾವು ಬಂದ್ರೆ ಯಾವ ಆಪ್ಷನಲ್ ತಗೋಬೇಕು, Okay. ಜನರಲ್ ಸ್ಟಡೀಸ್ ಹೇಗೆ ಪ್ರಿಪೇರ್ ಆಗಬೇಕು, Okay. ಫಸ್ಟ್ ಪ್ರಿಲಿಮ್ಸ್ಗೆ ಹೇಗೆ ಪ್ರಿಪೇರ್ ಆಗಬೇಕು. ಪ್ರಿಲಿಮ್ಸ್ ಅಲ್ಲಿ ಮತ್ತೆ ನಮಗೆ CSAT ಅಂತ ಇರುತ್ತದೆ. ಹೌದು. ಸೊ ಮ್ಯಾಥ್ಸ್ ಆಪ್ಟಿಟ್ಯೂಡ್ ಅದು ಹೇಗೆ ಇದು ಮಾಡಬೇಕು, ಪ್ರಿಲಿಮ್ಸ್ಗೆ ಏನು ಪ್ರಿಪರೇಷನ್ ಮಾಡಬೇಕು, ಮೇನ್ಸ್ ಅಲ್ಲಿ ಯಾವ ಪೇಪರ್ಸ್ ಇರುತ್ತವೆ, ಎಸ್ಸೆ ರೈಟಿಂಗ್ ಹೇಗೆ ಮಾಡಬೇಕು, ಆಪ್ಷನಲ್ ಏನು ಚೂಸ್ ಮಾಡಬೇಕು. ಸೊ ಇದೆಲ್ಲ ಸ್ಟೇಜ್ಗೆ ನಮಗೆ ಹ್ಮ್. ಪ್ರಶ್ನೆಗಳು ಬರ್ತಾ ಇರ್ತವೆ. Okay. ಬಟ್ ಫಸ್ಟ್ ಬೇಸ್ ಮಾತ್ರ ನಾವು ಆಲ್ ಇಂಡಿಯಾ ರೇಡಿಯೋ ಬೇಸಿಕ್ ಬುಕ್ಸ್, ಹ್ಮ್. ನ್ಯೂಸ್ ಪೇಪರ್ಸ್ Okay. ಮಾಡ್ಕೊಂಡು ಸ್ವಲ್ಪ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಆನ್ಸರ್ ರೈಟಿಂಗ್ ಯಾವುದು ಒಂದು ಪ್ಯಾರಾಗ್ರಾಫ್ ಹ್ಮ್. ಫಸ್ಟ್ ಅಲ್ಲಿ ಏನಂದ್ರೆ ಮಿಸ್ಟೇಕ್ಸ್ ಬರ್ತವೆ. ಹ್ಮ್. ಯಾರು ಫಸ್ಟೇ ಪ್ರೊಫೆಷನಲ್ ಆಗಿ ಬರೆಯುವಂಥವ್ರು ಬಹಳ, ಅಂಡ್ ಸಿವಿಲ್ ಸರ್ವಿಸಸ್ ಅಲ್ಲಿ ತುಂಬಾ ಕಾಂಪ್ಲಿಕೇಟೆಡ್ ಆಗಿ ನಾವು ಅಂದ್ರೆ ಒಂದು ಇಂಟೆಲೆಕ್ಚುವಲ್ ಒಂದು ಪ್ರೊಫೆಸರ್ ತರ ನಾವು ಬರೆಯುವುದು ಕೂಡ ಬೇಕಾಗಿಲ್ಲ ಅನಿಸ್ತದೆ. ಹೌದು. ಸಿಂಪಲ್ ಐಡಿಯಾಸ್ ಸಿಂಪಲ್ ಆಗಿ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಯಾವ ಭಾಷೆ ಇರ್ಬೋದು, ಕನ್ನಡ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಯಾವ ಭಾಷೆ ಇರ್ಬೋದು, ಸಿಂಪಲ್ ಆಗಿ ಬರೆಯೋದು ಸ್ಟಾರ್ಟ್